ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಇಂದಿನ ಸಂಭ್ರಮ ಶನಿವಾರದ ಒಂದು ಮಾದರಿ ವರದಿಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಶಾಲೆ ಹೆಸರನ್ನ ತೆಗೆದುಕೊಂತೀವಿ ಮೊದಲನೇದಾಗಿ. ಅನಂತರ ನಿರ್ವಹಿಸಿದ ದಿನಾಂಕ, ಈ ಹಿಂದಿನ ದಿನಾಂಕ, ನಿರ್ವಹಿಸಿದ ಥೀಮ್ನ ಹೆಸರು, ವಿಶೇಷ ಚೇತನವುಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ, ಗುಂಪು ಬಂದು 1ರಿಂದ 3ನೇದು ಒಂದು ಗುಂಪು, 4ರಿಂದ 5ನೇದು ಒಂದು ಗುಂಪು, 6ರಿಂದ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಗುಂಪು ಬರುತ್ತೆ. 3 ಗುಂಪಲ್ಲಿ ಬೇರೆ ಬೇರೆ ಥರ ಚಟುವಟಿಕೆಗಳಿದೆ, ಅದನ್ನ ನಿರ್ವಹಣೆಯನ್ನು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ನಮ್ಮ ಶಾಲೆಯಲ್ಲಿ ವಿಶೇಷ ಚೇತನವುಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ ಎಂಬ ವಿಷಯದಡಿ ವಿಚಾರ ವಿನಿಮಯ, ಚರ್ಚೆ, ಚಟುವಟಿಕೆಗಳನ್ನು ಗುಂಪುವಾರು ನಿರ್ವಹಣೆಯನ್ನು ಮಾಡಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು TLM ಸಿದ್ಧತೆಯನ್ನು ಮಾಡ್ತಕ್ಕಂಥದ್ದು ಆಯಿತು. ಫ್ಲ್ಯಾಶ್ ಕಾರ್ಡ್ಗಳು, ಪ್ರಶ್ನೆ ಪತ್ರಿಕೆಗಳ ಫ್ಲ್ಯಾಶ್ ಕಾರ್ಡ್ಗಳನ್ನ ಸಿದ್ಧಪಡಿಸ್ಕೊಂತಕ್ಕಂಥದ್ದಾಯಿತು. 1ರಿಂದ 3ನೇ ತರಗತಿ ಗುಂಪಿನಲ್ಲಿ 10 ಮಕ್ಕಳು ಭಾಗವಹಿಸಿದ್ರು. ಇದಕ್ಕೆ ನಿರೂಪಕರಾಗಿ ಮನ್ವಿತಾ 2ನೇ ತರಗತಿ, ಇವರು ನಿರೂಪಕರಾಗಿ ಕಾರ್ಯನಿರ್ವಹಿಸಿದ್ರು. ಈ ಗುಂಪಿನಲ್ಲಿ ನಿರ್ವಹಿಸಿದಂಥ ಚಟುವಟಿಕೆಗಳು ಹೌದು ಅಥವಾ ಇಲ್ಲ ಅಂತ ಒಂದು. 2ನೇದು ನಿನ್ನ ಮಾರ್ಗವನ್ನು ತಿಳಿ. 3ನೇದು ಕೆಲವು ಚಟುವಟಿಕೆಗಳನ್ನು ಮಾಡಿ. ಇದು ಗುಂಪು. ಇನ್ನು 4ರಿಂದ 5ನೇ ತರಗತಿಯ 2ನೇ ಗುಂಪು ಬಂದು ಇದರಲ್ಲಿ 6 ಮಕ್ಕಳು ಭಾಗವಹಿಸಿದರು. ನಿರೂಪಕರಾಗಿ ಚೇತನ್ 5ನೇ ತರಗತಿ ಕಾರ್ಯನಿರ್ವಹಿಸಿದರು. ಇವರು ನಿರ್ವಹಿಸಿದಂಥ ಚಟುವಟಿಕೆಗಳು ಅಂಗವೈಕಲ್ಯತೆ ಒಂದು ದೌರ್ಬಲ್ಯವೇ, 2ನೇದು ನೀವು ನೋಡುವುದನ್ನು ಹೇಳಿ, 3ನೇದು ಕಥೆಯನ್ನು ರಚಿಸಿ. ಈ 3 ಚಟುವಟಿಕೆಗಳು 4ರಿಂದ 5ನೇ ತರಗತಿಯ 2ನೇ ಗುಂಪಿನಲ್ಲಿ ಬಂದಿದ್ದು ನಿರ್ವಹಣೆಯನ್ನು ಮಾಡಿದ್ದು. ಇನ್ನು 6ರಿಂದ 7ನೇ ತರಗತಿಯಲ್ಲಿ ಗುಂಪಿಗೆ 4 ಮಕ್ಕಳು ಭಾಗವಹಿಸಿದ್ರು. ಅದರಲ್ಲಿ ವೆಂಕಟೇಶ್ 7ನೇ ತರಗತಿ ನಿರೂಪಕರಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದರು. ನಿರ್ವಹಿಸಿದಂಥ ಚಟುವಟಿಕೆಗಳು ಮೊದಲ ಹೆಜ್ಜೆ ಸ್ವೀಕರಿಸುವುದನ್ನು ಕಲಿ, 2ನೇದು ನಿಮ್ಮ ಶಾಲೆಯು ಸಮನ್ವಯ ಶಿಕ್ಷಣ ಸ್ನೇಹಿಯಾಗಿದೆಯೇ ಅನ್ನೋದು, 3ನೇ ಚಟುವಟಿಕೆ ಬಣ್ಣವನ್ನು ಬಳಸೋಣ. ಈ ಚಟುವಟಿಕೆಯನ್ನು 6 ಮತ್ತು 7ನೇ ತರಗತಿಯ 3ನೇ ಗುಂಪಿನ ಮಕ್ಕಳು ನಿರ್ವಹಣೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಒಂದು ಮಾದರಿಯಾಗಿ ಕೊಟ್ಟಿದ್ದೀನಿ. ಇದಕ್ಕೆ ಸಹ ವಿಸ್ತೃತವಾದ ಸಾಹಿತ್ಯ ಇದೆ, ಅದನ್ನು ಬಳಸ್ಕೊಳ್ಳಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.